ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ದೇಶದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ಕನಸಿಗಾಗಿ ವರ್ಷಗಳ ಕಾಲ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾರೆ. ಯಾರೋ ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾರೆ, ಇನ್ನೊಬ್ಬರು IAS ಆಗಬೇಕು ಅಂತ ಶ್ರಮ ಪಡ್ತಾರೆ, ಮತ್ತೊಬ್ಬರು ಸರ್ಕಾರಿ ಉದ್ಯೋಗಕ್ಕಾಗಿ ತಮ್ಮ ಇಡೀ ಯೌವನವನ್ನೇ ಓದಿಗೆ ಮೀಸಲಿಡ್ತಾರೆ. ಆದರೆ ಕೆಲವೇ ನಿಮಿಷಗಳಲ್ಲಿ ನಡೆಯುವ ಒಂದು ಪೇಪರ್ ಲೀಕ್ ಅವರ ಹಲವು ವರ್ಷಗಳ ಪರಿಶ್ರಮವನ್ನೇ ಪ್ರಶ್ನೆ ಮಾಡಿಬಿಡ್ತದೆ. ಇತ್ತೀಚೆಗೆ ಇದೇ ವಿಷಯದ ಬಗ್ಗೆ ಪ್ರಧಾನಿ ಮೋದಿ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಅವರು ಮಾತನಾಡಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತಿದೆ. ಪೇಪರ್ ಲೀಕ್ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದವರಿಗೆ 10 ವರ್ಷದ ಶಿಕ್ಷೆ ಸಾಕಾ ಅಥವಾ ಇನ್ನೂ ಕಠಿಣ ಶಿಕ್ಷೆ ಬೇಕಾ? ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾದ್ರೆ ಮೊದಲು ಪ್ರಧಾನಿ ಮೋದಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಪ್ರಧಾನಿ ಮೋದಿ ತಮ್ಮ ಹೇಳಿಕೆಯಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಪೇಪರ್ ಲೀಕ್ ಅನ್ನೋದು ಸಾಮಾನ್ಯ ಅಪರಾಧ ಅಲ್ಲ. ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಅವರ ಕುಟುಂಬದ ಕನಸುಗಳಿಗೆ ಸಂಬಂಧಿಸಿದ ವಿಷಯ. ಅದಕ್ಕಾಗಿಯೇ ಇಂತಹ ಪ್ರಕರಣಗಳು ವರ್ಷಗಟ್ಟಲೆ ನ್ಯಾಯಾಲಯದಲ್ಲಿ ಬಾಕಿ ಉಳಿಯಬಾರದು. ಇದಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ವೇಗವಾಗಿ ವಿಚಾರಣೆ ನಡೆಸುವ ಬಗ್ಗೆ ಸರ್ಕಾರ ಮಾತನಾಡಿದೆ. ಅಷ್ಟೇ ಅಲ್ಲ, ಇತ್ತೀಚಿನ ತಿಂಗಳುಗಳಲ್ಲಿ ಹಲವು ಆರೋಪಿಗಳನ್ನು ಬಂಧಿಸಲಾಗಿದೆ ಎನ್ನುವುದನ್ನು ತಿಳಿಸಿದ್ದಾರೆ. ಅಂದರೆ ಈ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗ್ತಿದೆ ಅನ್ನೋ ಸಂದೇಶವನ್ನು ಸರ್ಕಾರ ಕೊಡಲು ಪ್ರಯತ್ನಿಸುತ್ತಿದೆ. ಆದರೆ ಕೇವಲ ಹೇಳಿಕೆ ಸಾಕಾ? ಈ ವಿಷಯದಲ್ಲಿ ಸರ್ಕಾರ ಯಾವ ಹೊಸ ಕಾನೂನು ತರಲು ಮುಂದಾಗಿದೆ ಅದನ್ನು ಈಗ ನೋಡೋಣ. ಸರ್ಕಾರದ ಹೊಸ ಪ್ರಸ್ತಾವನೆಯ ಪ್ರಕಾರ ಪೇಪರ್ ಲೀಕ್ ಮಾಡಿದವರಿಗೆ 10 ವರ್ಷದವರೆಗೆ ಜೈಲು ಶಿಕ್ಷೆ, ಅದರ ಜೊತೆಗೆ ಒಂದು ಭಾರತೀಯ ರೂಪಾಯಿ ಕೋಟಿಯಿಂದ 10 ಭಾರತೀಯ ರೂಪಾಯಿಗಳು ಕೋಟಿವರೆಗೆ ದಂಡ ಮತ್ತು ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದ ಸಂಸ್ಥೆಗಳ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳುವ ಅವಕಾಶ ಇರಲಿದೆ. ಮೊದಲ ನೋಟಕ್ಕೆ ನೋಡಿದರೆ ಇದು ಸಾಕಷ್ಟು ಕಠಿಣ ಕಾನೂನಿನಂತೆ ಕಾಣುತ್ತದೆ. ಆದರೆ ಒಬ್ಬ ವಿದ್ಯಾರ್ಥಿ 5 ಅಥವಾ 6 ವರ್ಷ ಕಷ್ಟಪಟ್ಟು ಓದಿದ ನಂತರ ಅವನ ಕನಸನ್ನೇ ನಾಶ ಮಾಡಿದವರಿಗೆ 10 ವರ್ಷ ಶಿಕ್ಷೆ ನಿಜವಾಗಿಯೂ ಸಾಕಾ? ಈ ಪ್ರಶ್ನೆಯೇ ಈಗ ದೇಶದಾದ್ಯಂತ ಚರ್ಚೆಯಾಗುತ್ತಿದೆ. ಒಮ್ಮೆ ಯೋಚಿಸಿ ನೋಡಿ, ಒಬ್ಬ ವಿದ್ಯಾರ್ಥಿ ಬೆಳಗ್ಗೆದಿಂದ ರಾತ್ರಿ ತನಕ ಓದ್ತಾನೆ. ಕುಟುಂಬದವರು ಸಾಲ ಮಾಡಿಯೂ ಅವನ ಓದಿಗೆ ಬೆಂಬಲ ಕೊಡ್ತಾರೆ. ಒಂದೇ ಒಂದು ಪರೀಕ್ಷೆ ಅವರ ಇಡೀ ಜೀವನವನ್ನೇ ಬದಲಾಯಿಸ್ಬೋದು ಅನ್ನೋ ನಂಬಿಕೆ ಇರ್ತದೆ. ಆದರೆ ಯಾರೋ ಒಬ್ಬ ಹಣಕ್ಕಾಗಿ ಪೇಪರ್ ಲೀಕ್ ಮಾಡ್ತಾನೆ. ಒಂದೇ ಕ್ಷಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಯಾವುದೇ ಬೆಲೆ ಉಳಿಯುವುದಿಲ್ಲ. ಆದ್ದರಿಂದ ಹಲವರು ಹೇಳುತ್ತಿರುವುದು ಒಂದೇ, ಇದು ಕೇವಲ ಪರೀಕ್ಷಾ ಕ್ರಮ ಅಲ್ಲ, ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಮಾಡಿದ ದೊಡ್ಡ ದ್ರೋಹ. ಅದಕ್ಕಾಗಿಯೇ ಕೆಲವರು ಇಂತಹ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಅವರ ವಾದ ಏನೆಂದರೆ, ಕಠಿಣ ಶಿಕ್ಷೆ ಇದ್ದರೆ ಮಾತ್ರ ಇಂತಹ ಅಪರಾಧ ಮಾಡಲು ಯಾರೂ ಧೈರ್ಯ ಮಾಡುವುದಿಲ್ಲ. ಆದರೆ ಶಿಕ್ಷೆ ಹೆಚ್ಚಿಸಿದರೆ ಮಾತ್ರ ಸಮಸ್ಯೆ ಮುಗಿಯುತ್ತದೆಯಾ ಅಥವಾ ಪರೀಕ್ಷಾ ವ್ಯವಸ್ಥೆಯಲ್ಲೂ ದೊಡ್ಡ ಬದಲಾವಣೆ ಬೇಕಾ? ಅದನ್ನೀಗ ನೋಡೋಣ. ಕೇವಲ ಕಾನೂನು ಮಾಡಿದರೆ ಸಾಕಾಗುವುದಿಲ್ಲ, ಆ ಕಾನೂನು ಎಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗ್ತದೆ ಅನ್ನೋದು ಇನ್ನೂ ಮುಖ್ಯ. ಒಂದು ಪ್ರಕರಣಕ್ಕೆ ತೀರ್ಪು ಬರಲು ಹಲವು ವರ್ಷಗಳೇ ತೆಗೆದುಕೊಂಡ್ರೆ ಅದರ ಭಯ ಅಪರಾಧಿಗಳಿಗೆ ಇರುವುದಿಲ್ಲ. ಆದ್ದರಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ನಿಜವಾಗಿಯೂ ವೇಗವಾಗಿ ಕೆಲಸ ಮಾಡಬೇಕು. ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ಭದ್ರತೆ ಇನ್ನಷ್ಟು ಬಲವಾಗಬೇಕು. ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಬೇಕು. ಯಾರೇ ತಪ್ಪು ಮಾಡಿದರೂ, ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನಿನ ಮುಂದೆ ತಪ್ಪಿಸ್ಕೊಳ್ಬಾರ್ದು. ಆಗ ಮಾತ್ರ ವಿದ್ಯಾರ್ಥಿಗಳಲ್ಲಿ ಮತ್ತೆ ನಂಬಿಕೆ ಮೂಡ್ತದೆ. ಆದರೆ ಈಗ ಕೊನೆಯ ಪ್ರಶ್ನೆ ನಿಮ್ಮ ಮುಂದೆ, ನಿಮ್ಮ ಅಭಿಪ್ರಾಯ ಏನು? ಪೇಪರ್ ಲೀಕ್ ಮಾಡಿದವರಿಗೆ 10 ವರ್ಷದ ಜೈಲು ಶಿಕ್ಷೆ ಸಾಕಾ ಅಥವಾ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದವರಿಗೆ ಜೀವಾವಧಿ ಶಿಕ್ಷೆಯೇ ಸರಿಯಾದ ಶಿಕ್ಷೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ಬರೆಯಿರಿ. ಈ ವಿಷಯದ ಬಗ್ಗೆ ಹೆಚ್ಚು ಜನರಿಗೆ ತಿಳಿಯಬೇಕು ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಇಂತಹ ಪ್ರಮುಖ ಸುದ್ದಿಗಳನ್ನು ಸರಳ ಕನ್ನಡದಲ್ಲಿ ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.